ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ NTR ಇನ್ ಕನ್ನಡ. ನಾನು ರೀಸೆಂಟಾಗಿ ಒಂದು ಕ್ಯಾಮ್ರಾ ತೊಗೊಂಡೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ DJI Osmo Action 4. ಇದು ಒಂದು ಅಡ್ವೆಂಚರ್ ಕಾಂಬೋ ಪ್ಯಾಕು ನಾನು ಪರ್ಚೇಸ್ ಮಾಡಿದ್ದು. ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ನಾನು. ಇದು ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಸೊ ಡೆಲಿವರಿ ಗಾಯ್ಸಿ ಓಪನ್ ಮಾಡ್ತಾರೆ. ನಾವು ಬೆಟರ್ ಯಾವಾಗಲೂ ಈ ಥರ ಡೆಲಿಕೇಟೆಡ್ ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಓಪನ್ ಬಾಕ್ಸ್ ಡೆಲಿವರಿ ತೊಗೋಬೇಕು. ಯಾಕೆಂದರೆ ಒಂದು ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಏನೋ ಡ್ಯಾಮೇಜ್ ಇತ್ತು ಅಂತ ಹೇಳಿದ್ರೆ ಸೊ ಆನ್ ಸೈಟ್ ನಾವು ನೋಡ್ಬೋದು. ಈ ಕಾಂಬೋ ಪ್ಯಾಕಲ್ಲಿ ನನಗೆ ಇಷ್ಟೊಂದೆಲ್ಲ ಐಟಮ್ಸ್ ಇದೆ. ಮೇನ್ ಕಾಂಬೋ ಪ್ಯಾಕಲ್ಲಿ ಎಕ್ಸ್ಟ್ರಾ ಬರೋದೇನೆಂದರೆ ಬ್ಯಾಟ್ರಿ ಮತ್ತು ಈ ಸೆಲ್ಫಿ ಸ್ಟಿಕ್ ರಾಡು ಎಕ್ಸ್ಟ್ರಾ ಬರುತ್ತೆ. ಸೊ ಏನಕ್ಕೆ ಕಾಂಬೋ ಪ್ಯಾಕ್ ಅಂತ ಹೇಳಿದರೆ, ಕ್ಯಾಮ್ರಾ ಜೊತೆಗೆ ನನಗೆ ಸಿಂಗಲ್ ಬ್ಯಾಟ್ರಿ ಬರೋದ್ರಿಂದ ಮೇ ಬಿ ಅದು ಸಾಕಾಗೋದಿಲ್ಲ ಲಾಂಗ್ ಟ್ರಿಪ್ ಎಲ್ಲ ಹೋದಾಗ. ಸೊ ನೀವು ಕಾಂಬೋ ಪ್ಯಾಕ್ ಆರ್ಡರ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಅಂದರೆ ನಿಮ್ಮ ಬ್ಯಾಟ್ರಿ ಎಕ್ಸ್ಟ್ರಾ ಬರುತ್ತೆ ಮತ್ತು ನಿಮಗೆ ಅಷ್ಟೊಂದು ಜಾಸ್ತಿ ಕಾಸ್ಟ್ ಬೀಳೋದಿಲ್ಲ ಕಾಂಬೋ ಎಕ್ಸ್ಟ್ರಾಗೆ. ಸೊ ನೀವು ಇಂಡಿವಿಜುವಲಾಗಿ ಬೈ ಮಾಡಬೇಕಂದ್ರೆ ಇದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಾಂಬೋ ಪ್ಯಾಕ್ ಬೈ ಮಾಡಿದ್ರೆ ಒಳ್ಳೆಯದು. ಸೊ ಹಾಗೆ ನಮಗೆ ಮ್ಯಾಗ್ನೆಟಿಕ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಲೈಕ್ ನಾವು ಕ್ಯಾಮ್ರಾಗೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ, ಸೆಲ್ಫಿ ಸ್ಟಿಕ್ಕಿಗೂ ಕೂಡ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಕೇಸ್ ಕೊಟ್ಟಿದ್ದಾರೆ, ಕ್ಯಾಮ್ರಾ ಹೋಲ್ಡರ್ ಇದು. ಸೊ ತುಂಬ ಸಾಲಿಡ್ ಆಗಿದೆ, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ಹಾಗೆ ಇದೊಂದು ಜೆ ಮೌಂಟು ನಾನು ಎಕ್ಸ್ಟ್ರಾ ತರಿಸಿದ್ದು ಹೆಲ್ಮೆಟ್ಗೋಸ್ಕರ. ಸೊ ನಾವು ಇವಾಗ ಕ್ಯಾಮ್ರಾ ಆನ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡ್ಬೋದು, ಇದು ಸಿ ಟೈಪ್ ಚಾರ್ಜರ್ ಜೊತೆ ಬರುತ್ತೆ. ಸೊ ಇಲ್ಲಿ ನಾವು ಇಯರ್ಫೋನ್ ಅಥವಾ ಚಾರ್ಜಿಂಗ್ ಎರಡು ಕೂಡ ಒಂದೇ ಪೋರ್ಟಲ್ಲೇ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿರುತ್ತೆ ಅದು. ನನಗೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ಸಿ ಟೈಪ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಪವರ್ ಆನ್ ಮಾಡೋಣ, ಪವರ್ ಬಟನ್ ಅದು. ಸೊ ಇವಾಗ ಬ್ಯಾಟ್ರಿ ಹಾಕೋಣ. ಮೊದಲು ಬ್ಯಾಟ್ರಿ ಹಾಕೋದಕ್ಕೆ ಈ ಒಂದು ಪ್ಲೇಸ್ ಇಕ್ಕಿದ್ದಾರೆ. ನಾನು ಆಲ್ರೆಡಿ ಬ್ಯಾಟ್ರಿ ಪ್ಲೇಸ್ ಮಾಡಿದ್ದೀನಿ. ಸೊ ಈಗ ಆನ್ ಮಾಡಿದ್ದೀನಿ, ಪ್ಲೇಸ್ ಮಾಡಿಬಿಟ್ಟು. ಸೊ ಆನ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು QR ಕೋಡ್ ಬರುತ್ತೆ. ಸೊ ಇದರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ್ಯಪಲ್ಲಿ ಸೆಟ್ಟಿಂಗ್ಸ್ ಹೇಗೆ ಮಾಡೋದಂತೇಳೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವನ್ ನಮ್ಗೆ ಮ್ಯಾನುವಲ್ ಗೈಡ್ಲೈನ್ಸ್ ಕೂಡ ಕೊಟ್ಟಿರ್ತಾರೆ. ಅದು ಪ್ರಕಾರ ನಾವು ಇನ್ಸ್ಟ್ರಕ್ಷನ್ ನೋಡಿಕೊಂಡು ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ DJI Mimo ಆ್ಯಪ್ ಅಂತೇಳಿ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ಆ್ಯಪ್ ಸ್ಟೋರು ಮತ್ತು ಆ್ಯಂಡ್ರಾಯ್ಡ್ ಸ್ಟೋರ್ಲಿ ಎರಡರ ಕಡೆಯಲ್ಲಿ ಇರುತ್ತೆ. ಸೊ ಇಲ್ಲಿ ಮೇನ್ ಕ್ಯಾಮ್ರಾ ನೋಡ್ಬೋದು, ಈ ಥರ ಇರುತ್ತೆ. ಸೊ ನಾನೆಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡು ಆನ್ ಮಾಡೋದಕ್ಕೆ ಮಾಡಿಕೊಂಡೆ. ಸೊ ನಾನು ನಿಮಗೆ ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸ್ ನನಗೆ ಗೊತ್ತಿರೋದನ್ನು ತೋರಿಸ್ತೀನಿ ಇಲ್ಲಿ. ಸೊ ಬೇಸಿಕ್ ಏನಪ್ಪ ಅಂದರೆ, ನಾವು ಯಾವ ಮೋಡಲ್ಲಿ ಯಾವ ಒಂದು ಫ್ರೇಮ್ ರೇಟಲ್ಲಿ ವಿಡಿಯೋ ಮಾಡ್ತೀವಿ ಅಂತೇಳಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಯೂಶ್ವಲಿ ಎಲ್ಲರೂ 4K FPS ಫ್ರೇಮ್ ರೇಟಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಔಟ್ಪುಟ್ ಬರುತ್ತೆ. ನಾನು ನಿಮ್ಗೆ ಒಂದು ಸ್ಯಾಂಪಲ್ಸ್ ಎಲ್ಲ ಹಾಕ್ತೀನಿ ಲಾಸ್ಟಲ್ಲಿ. ಸೊ ನೋಡ್ಬೋದು, ಈ ಥರ ನಾನು ಸೆಟ್ ಮಾಡಿಕೊಂಡೆ. ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಲರ್ ಆಗಿದೆ, ಕ್ಷಮಿಸಿ. ಸೊ ಈ ರೀತಿಯಾಗಿ ಸೆಟ್ಟಿಂಗ್ಸನ್ನು ಮಾಡ್ಬೋದು. ನಿಮಗೆ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಅಥವಾ ಸೆಟ್ಟಿಂಗ್ಸ್ ಹೇಗೆ ಮಾಡೋದಂತೇಳಿ ನಾನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ಕ್ಯಾಮ್ರಾದ್ದು. ಸೊ ಅದರಲ್ಲಿ ನಿಮಗೆ ಈ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಸೆಟ್ ಮಾಡುವಂಥ ಒಂದು ಸೆಟಪ್ನ ತೋರಿಸ್ಕೊಡ್ತೀನಿ. ಸೊ ಈಗ ನಾವು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಈ ಕೇಸ್ ಹೋಲ್ಡರ್ ಇದೆಯಲ್ಲ, ಇದ್ರೊಳಗಡೆ ನಾವು ಹಾಕ್ಬಿಟ್ಟು ಟ್ರೈ ಮಾಡೋಣ ಹೇಗಿರುತ್ತೆ ಅಂತೇಳಿ. ಸೊ ನೋಡ್ಬೋದು. ಸೊ ಈ ಥರ ನಾವು ಪ್ಲೇಸ್ ಮಾಡಬೇಕಾಗುತ್ತೆ, ಈಸಿ ಇದೆ. ಸೊ ಈ ಥರ ಲಾಕ್ ಮಾಡಿದರೆ ಮುಗೀತು. ಸೊ ಇದರಲ್ಲಿ ನಮ್ಗೆ ಏನಪ್ಪ ಅಡ್ವಾಂಟೇಜ್ ಅಂದರೆ, ನಮಗೆ ಈ ಮೌಂಟ್ ಮಾಡೋದಕ್ಕೆ ಕೇಸ್ ಹಾಕಿದ್ರು ಕೂಡ ಈಸಿ ಇದೆ. ಒಂದು ಆರಿಜೆಂಟಲ್ ಟೈಪ್ ಇರೋದು ಅದು ಡೈರೆಕ್ಟಾಗಿ ಕ್ಯಾಮ್ರಾಗೆ ಹೋಗುತ್ತೆ. ಬಟ್ ವರ್ಟಿಕಲ್ ಇರೋದನ್ನ ನಮಗೆ ಲೆಫ್ಟಲ್ಲಿ ವಿತ್ ಕೇಸ್ ಜೊತೆಗೇ ಕೊಟ್ಟಿರ್ತಾರೆ. ಈ ಮ್ಯಾಗ್ನೆಟಿಕ್ ಹೋಲ್ಡರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ, ಸೊ ನೋಡ್ಬೋದು ನೀವು, ಹಾಕಿದ ತಕ್ಷಣವೇ ಅದು ಲಾಕ್ ಆಗಿಬಿಡುತ್ತೆ. ಅಲ್ಲಿ ಎರಡು ಪ್ರೆಸ್ ಬಟನ್ಸ್ ಇರುತ್ತೆ. ನೀವು ರಿಮೂವ್ ಮಾಡಬೇಕಂದ್ರೆ ಅದನ್ನ
ರಿಮೂವ್ ಮಾಡಿ ತೆಗಿಬೇಕಾಗುತ್ತೆ. ಹಾಗೆ ವರ್ಟಿಕಲಾಗೆ ಆ ಕೇಸ್ಗೆ ಕೊಟ್ಟಿದ್ದಾರೆ ಅವರು, ನೀವು ಕ್ಯಾಮ್ರಾಗ ಮೌಂಟ್ ಮಾಡೋಕ್ಕಲ್ಲ, ಕೇಸಲ್ಲೇ ವರ್ಟಿಕಲ್ ಅಟ್ಯಾಚ್ ಮಾಡೋದಕ್ಕೆ ಆ ಒಂದು ಆಪ್ಷನಲ್ ವೀಡಿಯೋ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಲೆಂತಿ ವೀಡಿಯೋ, ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿ ಹಾಕಿದ್ದೀನಿ. ಸೊ ನೋಡ್ಬೋದು ಎಷ್ಟು ಕ್ಲಾರಿಟಿ ಆಗಿದೆ. ಸೊ ಇದಿಷ್ಟು, ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.